ಗುರುಜಿ, ಒಟ್ಟು 17 ಸ್ನಾನಗಳನ್ನ ಮುಗಿಸಾಗಿದೆ, ಮುಂದೇನ್ ಮಾಡಬೇಕು? ಈಗ ಒಂದೊಂದೇ ಸ್ನಾನಗಳನ್ನು ಮಾಡ್ತಾ 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 ನಾವುಗಳು ಒಳಭಾಗದಲ್ಲಿ ಹೋಗ್ತೀವಿ. ಈಗ ಮೂಲ ಪ್ರಾಕಾರ ದೇವಸ್ಥಾನಕ್ಕೆ ಒಳಭಾಗದಲ್ಲಿ ಬರ್ತೀವಿ. ಈ ಮೂಲ ಪ್ರಾಕಾರ ದೇವಸ್ಥಾನಕ್ಕೆ ಒಳಗಡೆ ಬಂದಾಗ 21 ತೀರ್ಥ ಸ್ನಾನದಲ್ಲಿ ನಾವುಗಳು ಏನು ಹೇಳ್ತೀವಿ? ಸೇತು ಮಾಧವ, ವೇಣಿ ಮಾಧವ, ಬಿಂದು ಮಾಧವ. ಸೇತು ಮಾಧವ ಅಂದರೆ ರಾಮೇಶ್ವರಂ, ಅಂದರೆ ಮೊದಲನೇ ಪಾದವನ್ನು ಇಟ್ಟಿರೋ ಮಹಾವಿಷ್ಣು. ಬಿಂದು ಮಾಧವ, ಆ ಬಿಂದು ಮಾಧವ ಅಂತಕ್ಕಂಥದ್ದು ಎಲ್ಲಿದ್ದಾನೆ? ಸಾಕ್ಷಾತ್ ಇವತ್ತು ವಾರಣಾಸಿಯಲ್ಲಿದ್ದಾನೆ. ಎರಡನೇ ಪಾದವನ್ನು ಉತ್ತರ ಭಾಗದಲ್ಲಿಟ್ಟ. ವೇಣಿ ಮಾಧವ ಅಂದರೆ, ವೇಣಿ ಅಂದರೆ ತಲೆಯ ಕೂದಲು ಅಂತ, ಹೆಣ್ಣು ಮಕ್ಕಳ ತಲೆಯ ಕೂದಲು. ಅದಕ್ಕೆ ಇವತ್ತಿಗೂ ಅಲಹಾಬಾದ್ ಕ್ಷೇತ್ರಕ್ಕೆ ಯಾರು ಗಂಡ ಹೆಂಡತಿಯರ ಸಮೇತರ ಹೋಗ್ತಾರೆ, ವೇಣಿದಾನ ಅಂತ ಮರದ ಭಾಗದಲ್ಲಿ ಮಾಡುವಾಗ ಆ ಮರದ ಭಾಗದಲ್ಲಿ ಹೆಂಡತಿಗೆ ಆ ವೇಣಿದಾನವನ್ನು, ಕೂದಲನ್ನು ತಂದೆ ಯಜಮಾನನೇ ತಲೆ ಪೂರ್ತಿ ಬಾಚಿ ತುದಿಯನ್ನು ಕತ್ತರಿಸಿ ಜಡೆಯನ್ನು ಹಾಕಿ ಆ ಜಡೆಯನ್ನು ವೇಣಿದಾನವನ್ನು ಕೊಡ್ತಾನೆ. ಯಾತಕ ವೇಣಿದಾನ? ಈ ಶುಕ್ರನು ಹೋಗಿ ಸಾಕ್ಷಾತ್ ಆ ಭಾಗದಲ್ಲಿ ಸೇರಬೇಕು. ಎಲ್ಲಿ ಸೇರುತ್ತೆ? ಆದಿಶಂಕರಾಚಾರ್ಯರು ಗಿಣಿಯಾಗಿದ್ದಾಗ ಹೋಗಿ ಮಕ್ಕಾ ಮದೀನದಲ್ಲಿ ನೋಡ್ಕೊಂಬಂದಾಗ ಒಳಭಾಗದಲ್ಲಿರ್ತಕ್ಕಂಥ ಪರಮೇಶ್ವರನೇ ಆ ಮಕ್ಕೀಶ್ವರ. ಅದಕ್ಕೋಸ್ಕರ ಇವತ್ತಿನ ಕ್ಷೇತ್ರ ಮಹಿಮೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆ ಮಕ್ಕಾ ಮದೀನ ಪಶ್ಚಿಮದ ಭಾಗದಲ್ಲೇ ಇರತಕ್ಕಂಥದ್ದು. ಅದಕ್ಕೆ ಎಲ್ಲ ಮುಸಲ್ಮಾನ್ ಬಾಂಧವರು ಪಶ್ಚಿಮದಲ್ಲಿ ಪೂಜೆ ಮಾಡ್ತಾರೆ. ಪ್ರಾಫೆಟ್ ಮೊಹಮ್ಮದ್ ಬಹಳ ಶಿವಭಕ್ತ. ಅವನು ಕ್ಷೇತ್ರದಲ್ಲಿ ಈ ಕ್ಷೇತ್ರಕ್ಕೆ ಬಂದು ನಮಸ್ಕರಿಸಿ ಹೋಗಿರೋದು ಸಾಕ್ಷಿರೂಪವಾಗಿ ಇವತ್ತಿಗೂ ಇದೆ. ಅಂದರೆ ಎಷ್ಟು ಜನ ದುಬೈಯಿಂದ ಇವತ್ತಿನ ದಿವಸ ಎಷ್ಟೋ ಜನ ಮುಸಲ್ಮಾನರು, ಶೇಖ್ರು ಎಲ್ಲರೂ ಬಂದು ಈ ದೇವಸ್ಥಾನಕ್ಕೆ ದರ್ಶನವನ್ನು ಮಾಡಿ ಹೋಗಿದ್ದಾರೆ. ಯಾಕೆಂದರೆ ಶಕ್ತಿಗಳು ಇರತಕ್ಕಂಥ ಕ್ಷೇತ್ರಕ್ಕೆ ಯಾವ ಧರ್ಮದವರು ಬಂದು ಹೋಗ್ತಕ್ಕಂಥ ಅವಕಾಶ, ಸದಾವಕಾಶ ಎಲ್ರಿಗೂ ಉಂಟು ಅಂತ. ಇಲ್ಲಿ ಆ ವಿಶೇಷವಾಗಿ ಇರತಕ್ಕಂಥ ಸೇತು ಮಾಧವ ಅಂದರೆ, ಸೇತು ಅಂದ್ರೆ ಏನು? ಮಣ್ಣು ಮರಳು ಅಂದರೆ ಸಮುದ್ರ ತೀರ. ಸೇತು ಅಂದರೆ ಬ್ರಿಡ್ಜ್. ಎಲ್ಲಿ ಏನು ಸೇತು? ರಾಮ ಸೇತು. ಅವನು ಆ ಕಲ್ಲುಗಳಲ್ಲಿ ಹಾಕಿರೋದಕ್ಕೆ ಸೇತು ಮಾಧವ. ಮೊದಲನೇ ಕಾಲಿಟ್ಟ ವಾಮನಾವತಾರದಲ್ಲಿ. ಬಿಂದು ಮಾಧವನಾಗಿರ್ತಕ್ಕಂಥವನು ಕಾಶಿ ವಿಶ್ವನಾಥನ ಕ್ಷೇತ್ರದಲ್ಲಿ ವಾರಣ ಹಸಿಯಲ್ಲಿ, ವಾರಣ ಮತ್ತು ಹಸಿಯ ಮಧ್ಯದಲ್ಲಿ ಕಾಶಿಯಲ್ಲಿ ಇಟ್ಟ. ಅದಕ್ಕೆ ವಿಷ್ಣುಪಾದ ಗಯಾ ಶ್ರಾದ್ದ ಅಂತೀವಿ. ಕೊನೆಯದಾಗಿ ವೇಣಿ ಮಾಧವ. ಅದಕ್ಕೆ ಈ ಮೂರೂ ಕ್ಷೇತ್ರದ ಒಂದೇ ಕ್ಷೇತ್ರದಲ್ಲಿ ಆ ದರ್ಶನವನ್ನು ಮಾಡೋಕ್ಕೆ ಸೇತು ಮಾಧವನ ದೇವಸ್ಥಾನದಲ್ಲಿ ಆ ದೊಡ್ಡ ಕಲ್ಯಾಣಿ, ಆ ನೀರು ಸ್ನಾನ. ಈ ಕಲ್ಯಾಣಿ ಪ್ರದಕ್ಷಿಣೆ ಮಾಡಿ ಒಳಗಡೆ ಸೇತು ಮಾಧವನ ದರ್ಶನವನ್ನು ಮಾಡಿ ಆ ಕೃಷ್ಣ ಸೇತುವಾಗಿ ಕೂತಿದ್ದಾನೆ, ಸೇತುವೆಯನ್ನೇ ಇಟ್ಕೊಂಡಿದ್ದಾನೆ. ಇಲ್ಲಿ ಒಂದು ವಿಶೇಷವಾದ ಕಥನೆ ಇದೆ. ಆ ಕಥೆಯನ್ನು ನಿಮಗೆ ಹೇಳಕ್ಕೆ ಸಮಯ ಬೇಕು, ಆದರೆ ಇವತ್ತಿನ ಸಂಸ್ಕಾರ ತಿಳಿಸ್ಬಿಡ್ತೀನಿ. ಕಥೆಯನ್ನು ಮುಂದುವರಿಸ್ತೀನಿ, ಯೋಚನೆ ಮಾಡಬೇಡಿ. ಆದರೆ ಸಂಸ್ಕಾರದಲ್ಲಿ ತಿಳ್ಕೊಳ್ಳೋಕ್ಕೆ ಬಹಳಷ್ಟು ವಿಚಾರ ಇದೆ. ಇವತ್ತು ಭರತ ಹುಣ್ಣಿಮೆ. ಎಲ್ಲರೂ ಏನು ಮಾಡಿ, ನಿಮಗೆ ಸ್ವಂತ ಮನೆ ಇರಲಿ, ಬಾಡಿಗೆ ಮನೆ ಇರಲಿ, ಯಾವ ಕಾಲಕ್ಕೂ ಮನೆಯೇ ಇಲ್ಲದೆ ಇರ್ತಕ್ಕಂಥ ಜಮೀನು ದೂರದಲ್ಲಿರಲಿ, ಅಥವಾ ಮನೆಯೇ ಇಲ್ಲ ನನ್ನ ಯೋಗ್ಯತೆಗೆ, ಜಮೀನೂ ಇಲ್ಲ ಅಂತಕ್ಕಂಥದ್ದು ಇದ್ದರೆ ಖಂಡಿತವಾಗ್ಲೂ ಹುತ್ತದ ಮಣ್ಣು ಅಂತ ಇಟ್ಕೊಂತೀವಿ. ಆದರೆ ಮನೆ ಇದ್ದರೆ, ಸ್ವಂತ ಮನೆ ಅಥವಾ ಸ್ವಂತ ಜಮೀನಿದ್ದರೆ, ಸ್ವಂತ ಮಣ್ಣನ್ನು ಇವತ್ತು ದಿವಸ ಎಲ್ಲರೂ ಶೇಖರಣೆ ಮಾಡಿಬಿಡಿ. 3 ಹಿಡಿಯ ಮಣ್ಣನ್ನು ಮೇಲ್ಭಾಗದಲ್ಲಿ ಹೀಗೆ ಗೋಪುರಾಕಾರದಲ್ಲಿ ಇಟ್ಕೊಂಡು ಹಾಲಲ್ಲಿ ಕಲಸಿ ಭಾರತ ದೇಶದಲ್ಲಿ, ಭಾರತ ಖಂಡದಲ್ಲಿ ಭಾರತ ಹುಣ್ಣಿಮೆಯಲ್ಲಿ ಭೂಮಿಯಲ್ಲಿ ಅಡಗಿ ಹೋದಳು. ಅಂದರೆ ಯಾರು? ಸಾಕ್ಷಾತ್ ರೇಣುಕಾ ಯಲ್ಲಮ್ಮ. ಅಂದರೆ ಪರಶುರಾಮನ ಕಳೆದಾಗ ಆ ತಲೆಯ ಒಳಭಾಗದಲ್ಲಿ ಭೂ ಸ್ಪರ್ಶವಾಗೋಯ್ತು. ಆಗ ಭರತ ಹುಣ್ಣಿಮೆಯನ್ನು ಆಚರಿಸ್ತಾರೆ. ಎಷ್ಟು ವಿಶೇಷ ಅಂದರೆ ಈ ದಿನ ಆ ಸ್ಮರಣೆ ರೇಣುಕಾ ತಾಯಿ. ಅದಕ್ಕೆ ಎಲ್ಲರ ಅಮ್ಮರ ಅಮ್ಮ ತಾಯಿ ಜಾಗತ್ ಮಾತೆ ಆ ಯಲ್ಲಮ್ಮ. ಅದಕ್ಕೋಸ್ಕರ ಅವಳ ಸ್ಮರಣೆಯನ್ನು ಮಾಡ್ಕೊಳ್ಳೋ ಈ ಭರತ ಹುಣ್ಣಿಮೆಗೆ ನೀವು ಮಾಡಬೇಕಾದಿಷ್ಟೇ, ಎಲ್ಲರೂ ಆ ಮಣ್ಣನ್ನು ಶೇಖರಣೆ ಮಾಡಿ ಹಾಲಲ್ಲಿ ಕಲಸಿ ಪ್ರಾರ್ಥನೆಯನ್ನು ಮನೆಯಲ್ಲಿ ತುಳಸಿ ಕಟ್ಟೆ ಹತ್ರ ಇಟ್ಟು ಆ ಮಣ್ಣನ್ನು ಪ್ರಾರ್ಥನೆ ಮಾಡ್ಕೋಬೇಕು. ಯಾರಿಗೆ ಭೂಮಿ ಇಲ್ಲವೋ, ಯಾರಿಗೆ ಶಾಶ್ವತ ನೆಲವಿಲ್ಲವೋ, ಯಾರಿಗೆ ಶಾಶ್ವತ ಆಶ್ರಯ ಇಲ್ಲವೋ, ಜಗನ್ಮಾತೆ ಈ ಭೂಮಿಯಲ್ಲಿ ನನಗೆ ಎಷ್ಟೋ ಭೂಮಿ ಇದೆಯೋ ಅಂತ ನೆನೆಸ್ಕೊಂಡ್ರು ಭೂಮಿಯನ್ನು ಸ್ಪರ್ಶೆ ಮಾಡಿಕೊಂಡು, ನಾನು ಯಾವ ಕಾಲಕ್ಕೂ ಅನ್ಯಾಯವನ್ನು, ಭೂಮಿಯನ್ನು ಬೇಕಾಗಿಲ್ಲ, ನನಗೆ ನಿಸ್ವಾರ್ಥ ಸೇವೆಯಾಗಿ ಈ ಭೂಮಿಯನ್ನು ಸಂರಕ್ಷಣೆ ಮಾಡಿ ಭೂ ಪಾತಾಳ ಅಡಗೋಗ್ತಕ್ಕಂಥ ಈ ಪ್ರಕೃತಿ ಪರಿವರ್ತನೆಗೆ ಇವತ್ತಿನ ದಿವಸ ಸಾಕ್ಷಿರೂಪವಾಗಿ ನಮಸ್ಕರಿಸ್ತಾ ಇದ್ದೀನಿ ಅಂತ ಅದಕ್ಕೆ ಊದ್ಕಡ್ಡಿ ಕರ್ಪೂರ ಹಚ್ಚಿ ಅರ್ಶಿನ ಕುಂಕುಮದಲ್ಲಿ ಪೂಜೆ ಮಾಡಬೇಕು. ಅರ್ಶಿಣದಲ್ಲಿ ದುರ್ಗಾ ಅಷ್ಟೋತ್ತರವನ್ನು ಹೇಳ್ಕೋಬೇಕು. ಗಮನ ಇರಲಿ, ಅರ್ಶಿಣದಲ್ಲಿ ದುರ್ಗಾ ಅಷ್ಟೋತ್ತರವನ್ನು ಹೇಳ್ಕೋಬೇಕು, ಕುಂಕುಮದಲ್ಲಿ ಲಕ್ಷ್ಮೀ ಅಷ್ಟೋತ್ತರವನ್ನು ಹೇಳ್ಕೋಬೇಕು. ಎರಡನ್ನ ಅಷ್ಟೋತ್ತರ ಪುಸ್ತಕ ಸಿಗುತ್ತೆ, ಅದರಲ್ಲಿ ಎತ್ಕೊಂಡು ಆ ಅರ್ಶಿನ ಕುಂಕುಮ ಪೂಜೆನ ಮಾಡಿ ನಿತ್ಯ ಸುಮಂಗಳಾಗಿರ್ತಕ್ಕಂಥವ್ರು ಎಲ್ಲರೂ ಹಣೆಗಿಟ್ಕೊಳ್ಳಿ. ಬೇರೆಯವ್ರಿಗೂ ಅರ್ಶಿನ ಕುಂಕುಮ ಕೊಟ್ಟು ಕೋಸಂಬರಿ ಪಾನಕವನ್ನು ಇವತ್ತಿನ ದಿವಸ ಕೊಡಿ. ಸಾಯಂಕಾಲ ಮಾಡ್ತಕ್ಕಂಥದ್ದು ಈ ಭರತ ಹುಣ್ಣಿಮೆಗೆ ನೀವು ಪ್ರಾರ್ಥನೆ ಮಾಡ್ಕೊಂಡ್ರೆ ಸಾಕು. ತುಳಸಿ ಕಟ್ಟೆನ ನೀವು ಎಲ್ಲಿ ಮಾಡಬೇಕು? ಕಲ್ಪವೃಕ್ಷ ಅಂದರೆ ತೆಂಗಿನ ಮರ ಇದ್ದರೆ ಅದ್ರ ಕೆಳಗಿಟ್ರೆ ಇನ್ನಷ್ಟು ಶ್ರೇಷ್ಠ. ಇಲ್ಲದೇ ಯಥಾಶಕ್ತಿ, ಸಣ್ಣ ಸಣ್ಣ ಮನೆಯೂ ಇರುತ್ತೆ ಪಾಪ, ಯಥಾಶಕ್ತಿಯಾಗಿ ಆ ಗೋಡೆ ಮೇಲಾದರೂ ಸರಿ. ಆದರೆ ದಯವಿಟ್ಟು ಈ ಬಾತ್ರೂಮ್ಗಳ ಹತ್ರ ಎಲ್ಲೋ ಅಟ್ಟದ ಮೇಲೆ ಎಲ್ಲ ಇಟ್ಟಿರ್ತಾರೆ, ಅದನ್ನೆಲ್ಲ ಅಕಸ್ಮಾತ್ ಇದ್ದರೆ ದೇವ್ರ ಮನೇಲಿ ಇಟ್ಟು ಇವತ್ತು ಪೂಜೆ ಮಾಡಿಬಿಟ್ಟು ತಿರುಗಿ 3 ದಿವಸದ ನಂತರ ಇಟ್ಬಿಡಿ. ಯಾಕೆಂದರೆ ನಾಳೆ ದಿವಸ ಮತ್ತೆ ಕದಲಿಸೋದು ಬೇಡ, ಶನಿವಾರ ಸ್ಥಿರವಾಗಿರಲಿ, ಭಾನುವಾರ ದಿವಸ ತೆಗೆದ್ರೆ ಸಾಕು. ಅದರಿಂದ ಇವತ್ತು ಆ ಮಣ್ಣನ್ನು ಸಿಕ್ಕದಾಗಿ 1 ಹಿಡಿ, 2 ಹಿಡಿ, 3 ಹಿಡಿ ಅದನ್ನು ಒಂದು ಎಲೆಯಲ್ಲಿ ಇಟ್ಕೊಂಡು
ತುಳಸಿ ಭಾಗದಲ್ಲಿ ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ಳೋದು. ಇಷ್ಟು ಮಾಡಿಕೊಂಡ್ರೆ ಭರತ ಹುಣ್ಣಿಮೆಗೆ ನಾವು ಮಾಡ್ತಕ್ಕಂಥ ಶ್ರೇಯಸ್ಕರ ಭೂಮಿಯ ಪೂಜೆ, ಭೂ ಸಂಸ್ಕಾರ, ಭೂಮಿಯನ್ನೇ ನಾವು ಸ್ಮರಣೆ ಮಾಡ್ಕೊತೀವಿ. ಸಮುದ್ರ ವಸನೇ ದೇವಿ ಪರ್ವತಸ್ಥನ ಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೇ. ಪಾದವನ್ನು ದಿನ ಇಡ್ತಾ ಇದ್ದೀವಿ. ಇವತ್ತಿನ ದಿವಸ ಏನೋ ಭಾಳ ಚೆನ್ನಾಗಿ ನೋಡ್ಕೊಂಡಿದ್ಯಾ, ನಾಳೆ ಹೇಗೋ ಏನೋ ಗೊತ್ತಿಲ್ಲ, ಆದರೂ ನಾವು ಜೀವಂತವಾಗಿರೋವರೆಗೂ ನಿನ್ನ ಭೂಮಿ ಮೇಲೆ ನಾವು ಋಣವಾಗಿದ್ದೀವಮ್ಮ. ಆ ಭೂಮಿಗೆ ಋಣಕ್ಕೆ ಇವತ್ತು ನಾಂದಿಯನ್ನು ಹಾಡ್ತೀವಿ, ನಮಸ್ಕರಿಸ್ತಾ ಇದ್ದೀವಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ಲವೂ ಸುಭಿಕ್ಷವಾಗಿರಲಿ, ಲೋಕವೆಲ್ಲ ಸುಭಿಕ್ಷವಾಗಿರಲಿ ಅಂತ ಪ್ರಾರ್ಥನೆ ಮಾಡ್ತಾ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ರಾಮೇಶ್ವರ ಕ್ಷೇತ್ರದ ಕುರಿತು ಸಾಕಷ್ಟು ಮಾಹಿತಿಯನ್ನ ನೀಡಿದ್ರಿ. ಹಾಗೆ ಇಂದಿನ ವಿಶೇಷ ಭರತ ಹುಣ್ಣಿಮೆ ಎಂದು ನಾವು ಏನೆಲ್ಲ ಮನೆಯಲ್ಲಿ ವಿಶೇಷ ಪೂಜೆಯನ್ನು ಆಚರಿಸಬೇಕು ಅಂತ ಕೂಡ ಬಹಳ ಸೊಗಸಾಗಿ ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಜಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಕ್ಕಾಗಿ. ವೀಕ್ಷಕರೇ, ಹೊರಡೋಕೆ ಮುಂಚೆ ಮತ್ತೊಮ್ಮೆ ತಿಳಿಸ್ತಿದ್ದೀನಿ, ನಾಳೆ ಬೆಳಿಗ್ಗೆ ಸರಿಯಾಗಿ 9 ಗಂಟೆಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದ ವಿಶೇಷ ದೀಪಂ ಜ್ಯೋತಿ ಪರಬ್ರಹ್ಮ ಕಾರ್ಯಕ್ರಮವನ್ನ ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ ಹೋಗ್ಬರೋದಾ? ನಮಸ್ಕಾರ.